ನನ್ನ ಕೈ ಯಾಕೆ ಸರ್ ಹಿಡ್ಕೋತಾ ಇದ್ದೀರಾ? ಅದೇನಿಲ್ಲಪ್ಪ, ಈಗ ನಾವು ರಂಜಿತನ್ನ ಹಿಡಿಯೋಕೆ ಅಂತ ಹೋಗಿದ್ವಲ್ಲ, ಅವನು ನಿನ್ನ ಗೆಳೆಯ ಅಂತ ಕೂಡ ನೋಡ್ದೆ, ನಿನ್ನ ಕೈನ ಹೀಗೆ ಮುರಿದು ತಪ್ಪಿಸ್ಕೊಂಡ್ಬಿಟ್ಟ. ಸರ್ 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 ಏನ್ ಸರಿ ಇಲ್ಲದೆ ಇದ್ರು ಪೊಲೀಸವ್ರ ಕೈ ಕಾಲು ನಟ್ಟಿಗಿರ್ಬೇಕು ಸರ್. ಸರ್ ನೀವು ಅದನ್ನೇ ಮುರಿದಾಗ್ತಾ ಇದ್ದೀರಲ್ಲ ಸರ್, ಬಿಟ್ಬಿಡಿ ಸರ್. ಈಗ ನನಗೆ ನಿನ್ನ ಕೈ ಸರಿಯಾಗಿರೋದು ಮುಖ್ಯ ಅಲ್ಲ, ರಂಜಿತ್ ಮೇಲೆ ಕೇಸ್ ಸ್ಟ್ರಾಂಗ್ ಆಗಿರ್ಬೇಕು, ಅದು ನನಗೆ ಮುಖ್ಯ. ಅವನು ಪೊಲೀಸ್ನವ್ರ ಕೈ ಮೂಳೆ ಮುರಿದು ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಅವನ ಮೇಲೆ ಕೇಸ್ ಸ್ಟ್ರಾಂಗ್ ಆಗುತ್ತಲ್ವಾ, ಆಗ ACP ಕೂಡ ಏನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಿನ್ನ ಕೈನ ಮುರಿಬೇಕು ಅನ್ಕೊಂಡಿದ್ದೀನಿ. ಸರ್ 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 ನಿಮ್ಗೆ ಒಳ್ಳೇದು ಮಾಡ್ತಾ ಇದ್ದೀನಿ, ನನ್ನ ಕೈ ಮುರಿದಾಗ್ತಾ ಇದ್ದೀರಲ್ಲ ಸರ್. ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಸರ್ ಎಲ್ಲೇ ಹೋದ್ರು ಎಲ್ಲೇ ಹೋದ್ರು ಹಾಸನಕ್ಕೆ ಆ ರಂಜಿತ್ ಬಂದೇ ಬರ್ತಾನೆ ಸರ್. ಸರ್ ಹಾಸನ್ ಸ್ಟೇಷನ್ಗೆ ಫೋನ್ ಮಾಡಿ ಸರ್, ಖಂಡಿತ ಅವ್ನು ಸಿಗ್ತಾನೆ ಸರ್, ಸಿಗ್ತಾನೆ ಸರ್. ಅಮ್ಮ ಅಲ್ಲಯ್ಯ, ಈ ನಿನ್ನ ಬುದ್ಧಿವಂತಿಕೆಗೆ ನೀ ಇಷ್ಟೊಂದು ಕಮಿಷನರೇ ಆಗ್ಬೇಕಾಗಿತ್ತು, ಆದ್ರೆ ನೀನು ಇನ್ನು ಕಾನ್ಸ್ಟೇಬಲ್ ಆಗೇ ಇದೆಯಲ್ಲಯ್ಯ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ನೀನಿಲ್ಲ ಅಂದಿದ್ರೆ ವಯಸ್ಸಾದ ತಾಯಿ ವಯಸ್ಸಿಗೆ ಬಂದ ಮಗಳನ್ನ ಕಟ್ಕೊಂಡು ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳಿ? ನಡುಬೀದಿಲ್ ನಿಂತು 4 ಜನ ನಗೋ ಹಾಗಾಗ್ತಾ ಇತ್ತು ನನ್ನ ಪರಿಸ್ಥಿತಿ. ಯಾಕೆ ಮುತ್ತು ಈ ತರ ಎಲ್ಲ ಮಾತಾಡ್ತಿದ್ಯಾ? ಉಳ್ಕೊಳಕ್ ಮನೆ ಕೊಟ್ರೆ ಅದನ್ನೇ ದೊಡ್ಡ ಸಹಾಯ ಅನ್ಕೊಂಡಿದ್ಯಲ್ಲ. ಅತಿಥಿಯಾಗಿ ಮನೆಗೆ ಬಂದಿದ್ರೆ ನೀನ್ ಸಂತೋಷವಾಗಿರ್ತಿರ್ಲಿಲ್ವಾ? ಹಾಗೆ ಅನ್ಕೋ. ಮುರಾರಿ, ಅತಿಥಿಯಾಗಿ ಬರೋಕ್ಕೂ ಹೀಗೆ ಬರೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬೀದಿಗೆ ಬಂದು ದಿಕ್ಕು ತೋರಿಸದೆ ನಿಂತಿದ್ದಾಗ ನಾನಿದ್ದೀನಿ ಬಾ ಅಂತ ಒಂದು ಮಾತು ಹೇಳಿದ್ಯಲ್ಲ, ಆ ಮಾತನ್ನ ನಾನು ಬದುಕಿರೋವರೆಗೂ ಮರೆಯೋದಕ್ಕಾಗೋದಿಲ್ಲಪ್ಪ. ಮುತ್ತು, ನಮ್ಗೆಲ್ಲ ಹಣೆ ಬರಹ ಅಂತ ಒಂದಿದೆ ಕಣ. ಗೌರವದಿಂದ ಬದುಕಬೇಕು ಅನ್ಕೊಂಡ್ರು ಅದು ಬಾಧಿಸದೆ ಬಿಡಲ್ಲ. ಈ ತರ ಕಷ್ಟ ಬಂದಿದೆ ಅಂತ ಗೋಳಾಡ್ತಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲಪ್ಪ, ನನಗೆ ಬಂದಿರೋ ಕಷ್ಟ ಹಣೆ ಬರಹದಿಂದ ಬಂದಿರೋದಲ್ಲ. ನಾನೇ ದುಡ್ಡು ಕೊಟ್ಟು ತಗೊಂಡಿರೋಂಥದ್ದು. ಪಾಪ ತಾಯಿ ಇಲ್ಲದ ನನ್ನ ಮಗಳಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಇಂಥ ಸ್ಥಿತಿಗೆ ತಂದುಬಿಟ್ಟೆ. ಅದನ್ನ ನೆನೆಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಕಣೋ. ನಿನ್ನ 2ನೇ ಹೆಂಡತಿ ಮಾತು ಕಟ್ಕೊಂಡು ಈ ಮುಗ್ಧ ಹುಡುಗಿಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿಯಲ್ಲ. ಸರಿ, ಈಗಲಾದ್ರೂ ನಿನ್ನ ಮನಸ್ಸು ಬದಲಾಯಿಸ್ಕೊಂಡ್ಯಲ್ಲ, ಮಗಳು ಚೆನ್ನಾಗಿರ್ಬೇಕು ಅಂತ. ಅದರಿಂದನೇ ನಿನ್ನ ಮಗಳಿಗೆ ಒಳ್ಳೇದಾಗುತ್ತೆ. ನೀನ್ಯಾಕ ಮಾಡ್ತಿದ್ಯಾ? ಓದ ಹುಡುಗಿ ಧೈರ್ಯವಾಗಿರ್ಬೇಕು. ನೀನೇ ತಾನೇ ಅಪ್ಪಂಗೆ ಸಮಾಧಾನ ಹೇಳ್ಬೇಕು. ನಾನು ಹೇಗೆ ಆಂಟಿ ಧೈರ್ಯ ಹೇಳಿ? ನನ್ನಿಂದ ತಾನೇ ಅಪ್ಪ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಹೇಗೆ ನಿನ್ನಿಂದ ಕಷ್ಟ ಅನ್ಕೋತೀಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆಂಟಿ, ಅಪ್ಪ ನನ್ನ ಮೇಲೆ ಸಿಟ್ಟಿರೋವರೆಗೂ ಚೆನ್ನಾಗಿ ನೆಮ್ಮದಿಯಾಗಿದ್ರು. ಆದ್ರೆ ಅವ್ರು ನನಗೆ ಪ್ರೀತಿ ತೋರ್ಸೋದಕ್ಕೆ ಶುರು ಮಾಡಿದ್ಮೇಲೆ ಈ ಎಲ್ಲ ಕಷ್ಟಗಳನ್ನೂ ಎದುರಿಸ್ಬೇಕಾಗಿ ಬಂದಿದೆ. ನನ್ನ ಹತ್ರ ಯಾರಾದ್ರೂ ಪ್ರೀತಿಯಿಂದ ನಡ್ಕೊಂಡ್ರೆ ಅಥವಾ ಪ್ರೀತಿ ತೋರ್ಸೋದಕ್ಕೆ ಬಂದ್ರೆ ಅವ್ರಿಗೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ಶುರು ಆಗೋಗಿದೆ ನನಗೆ. ತುಳಸಿ, ಅಳಬೇಡಮ್ಮ, ಧೈರ್ಯವಾಗಿರ್ಬೇಕು. ಈ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸ್ಬೇಕು. ಮುರಾರಿ, ನಿನ್ನ ಉಪಕಾರನ ನಾನು ಹೇಗೋ ತೀರಿಸ್ಲಿ? ನನ್ನಿಂದ ತಾನೇ ನಿನಗಿಷ್ಟೆಲ್ಲ ಕಷ್ಟ ಬಂದ. ಅದೆಲ್ಲ ಏನೂ ಇಲ್ಲ ಬಿಡ. ಮುರಾರಿ, ಸ್ವಲ್ಪ ದಿವಸ ನನ್ನ ಮಗಳು ಇಲ್ಲೇ ಇರ್ಲಿ, ಆಮೇಲೆ. ಏನೋ ಇದು ಹೇಳಿದ್ದೆ ಹೇಳ್ತಾ ಇದೀಯಾ? ನಿನ್ನಿಂದ ನನಗೇನೋ ಕಷ್ಟ? ನನಗೇನು ಕಷ್ಟ ಇಲ್ಲ. ಅವಳು ಕಾಲೇಜ್ ಮುಗಿಯೋವರೆಗೂ ಇಲ್ಲೇ ಇರ್ಲಿ, ಅಥವಾ ಅವಳು ಮದ್ವೆ ಆಗತ್ ಅನ್ಕೊಂಡು ಇಲ್ಲೇ ಇರ್ಲಿ, ನನಗೇನು ತೊಂದರೆ ಇಲ್ಲ. ಸರಿನಾ? ಸರಿ, ತುಂಬಾ ಉಪಕಾರ ಆಯ್ತು ನಿನ್ನಿಂದ. ಇದೆಲ್ಲ ಏನು ಬೇಡ. ಸರಿ ಬಾ, ಮೊದಲು ಊಟ ಮಾಡೋಣ ಬಾ. ಬೇಡ, ನಾನು ಡ್ಯೂಟಿಗೆ ಹೋಗ್ಬೇಕು, ಲೇಟ್ ಆಗ್ಬಿಡುತ್ತೆ, ಲೀವ್ ಹಾಕಕ್ಕಾಗಲ್ಲ. ನೀನೇನು ಚಿಂತೆ ಮಾಡದೆ ಮೊದಲು ಕೆಲ್ಸಕ್ಕೆ ಹೋಗು. ಅಲ್ಲಿ ಹೋಗಿ ಇದನ್ನೇ ಯೋಚನೆ ಮಾಡಬೇಡ.
ದೇವ್ರನ್ನ ಭಾರ ಹಾಕು, ನಿನ್ ಕೆಲಸ ನೀನ್ ಮಾಡು. ಆಯ್ತು ಮುರಾರಿ, ನಾನಿನ್ ಬರ್ತೀನಿ. ಸರಿ ಕಣೋ. ಅಮ್ಮ ಬರ್ತೀನಿ. ಹೋಗ್ ಬನ್ನಿ ಅಣ್ಣ. ತುಳಸಿ, ಬೆಳಿಗ್ಗೆ ಬಂದು ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಹೊರಡ್ತೀನಿ. ಅಮ್ಮ ಬರ್ತೀನಿ. ನೀನ್ ಯಾಕೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಅವರು ಸುಸ್ತಾಗಿ ಬಂದಿದ್ದಾರೆ. ಮೊದ್ಲು ಹೋಗಿ ಅಡಿಗೆ ಮಾಡಿ ಹಾಕು. ಈ ಹುಡುಗಿ ಬೆಳಿಗ್ಗೆ ಕಾಲೇಜಿಗೆ ಬೇರೆ ಹೋಗ್ಬೇಕು. ಹೋಗು. ಸರಿ. ನೋಡಮ್ಮ, ನೀವು ಊಟ ಮಾಡಿ ನೆಮ್ಮದಿಯಾಗಿ ರೆಸ್ಟ್ ತಗೊಳ್ಳಿ. ನಿನ್ ಜವಾಬ್ದಾರಿನ ನಿಮ್ಮ ಅಪ್ಪ ಹೊತ್ಕೋತಾರೆ. ನೀನು ಓದಿನ ಕಡೆ ಮಾತ್ರ ಗಮನ ಕೊಡು. ಅರ್ಥ ಆಯ್ತಾನಮ್ಮ? ಸರಿ, ಹೋಗಿಮ್ಮ. ತುಳಸಿ, ಆ ಮುರಾರಿ ಹೇಳೋ ಹಾಗೆ ನೀನ್ ಚೆನ್ನಾಗಿ ಓದ್ಬೇಕಮ್ಮ. ಚೆನ್ನಾಗಿ ಓದಿ ಆಮೇಲೆ ಒಬ್ಬ ಒಳ್ಳೆಯವನ್ನ ಮದ್ವೆ ಆದ್ರೆ ನಿನ್ ಕಷ್ಟ ಎಲ್ಲ ಹೋಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ಒಳ್ಳೆಯವ್ರು ಸಿಗೋದೇ ಕಷ್ಟ. ಸಿಕ್ಕಿದ ಒಳ್ಳೆಯವ್ರನ್ನ ನಾವೇ ಕಾಪಾಡ್ಕೋಬೇಕು. ನೋಡಜ್ಜಿ, ನೀನ್ ಇನ್ನೊಂದ್ಸರಿ ರಂಜಿತ್ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಹೊರಗೆ ಹೋಗಿ ಮಲ್ಕೋತೀನಿ ಅಷ್ಟೇ. ಅಲ್ಲ ಕಣೆ, ನಾನೀಗ ಏನ್ ಹೇಳ್ಬಾರ್ದು ಹೇಳದೆ ಅಂತ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಏನು ಹೇಳಿಲ್ಲ ತಾನೆ, ಹಾಗಾದ್ರೆ ಸುಮ್ಮನೆ ಮಲ್ಕೋ. ನೋಡಕ್ ಚೆನ್ನಾಗಿದ್ರೆ ಗುಣ ಚೆನ್ನಾಗಿರಲ್ಲ, ಗುಣ ಚೆನ್ನಾಗಿದ್ರೆ ನೋಡಕ್ ಚೆನ್ನಾಗಿರಲ್ಲ. ಎರಡು ಚೆನ್ನಾಗಿರೋರ್ನ ಬೇಡ ಅಂದ್ರೆ ಆಮೇಲೆ ಏನ್ ಮಾಡ್ತೀಯಾ? ಅಜ್ಜಿ ಸುಮ್ಮನೆ ಮಲ್ಕೋತಿಯಾ? ಆ ಭಗವಂತನ ಮನ್ಸಲ್ಲಿ ಏನಿದೆಯೋ ಹಾಗೆ ಆಗ್ಲಿ ಬಿಡು. ಅಪ್ಪ ಗಣೇಶ ಕಾಪಾಡಪ್ಪ. ಆದರೆ ನನ್ನ ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಅದನ್ನು ನನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇದುವರೆಗೂ ತುಳಸಿ ವಿಚಾರಿಸೋದಕ್ಕೆ ಯಾರೂ ಇರಲಿಲ್ಲ. ಈಗ ನಾನಿದ್ದೀನಿ. ಇನ್ನೊಂದ್ಸಲಿ ತುಳಸಿ ಮೇಲೆ ಏನಾರು ಕೈ ಮಾಡ್ದೆ ಊಟ ಮಾಡೋದು ಕೈ ಇರೋದಿಲ್ಲ. ಅಪ್ಪ ನೀವು ಇನ್ನೂ ಮಲ್ಕೊಂಡಿಲ್ವಾ? ನಾನು ಮಲ್ಕೊಳ್ಳೋದಿರ್ಲಿ, ಇಷ್ಟೊತ್ತಲ್ಲಿ ನೀನು ಎಲ್ಲಿಂದ ಬರ್ತಾ ಇದೀಯಾ? ಅದು ಅಪ್ಪ, ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಅವನಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ದ, ಅದಕ್ಕೆ. ಈಗ ಟೈಮ್ ಎಷ್ಟಾಗಿದೆ ನೋಡು. ನೀನೇನು ಸಣ್ಣ ಹುಡುಗ ಅಲ್ಲ, ನಿನಗೆ ಮದುವೆ ನಿಶ್ಚಯ ಆಗಿದೆ. ನಿನ್ನನ್ನು ನಂಬಿಕೊಂಡು ಒಂದು ಹುಡುಗಿ ಬರ್ತಾ ಇದ್ದಾಳೆ, ನೆನಪಿರ್ಲಿ. ಫ್ರೆಂಡ್ಸ್ ಜೊತೆ ಸುತ್ತಾಡೋದು, ಅಡ್ಡಾಡೋದು ಇವೆಲ್ಲ ಇನ್ಮೇಲೆ ಬಂದ್. ಮದುವೆ ಟೈಮ್ನಲ್ಲಿ ತುಂಬಾ ಜಾಗೃತಿಯಾಗಿ ನಡ್ಕೋಬೇಕು. ಹುಡುಗಿ ಮನೇಲಿ ನಿನ್ನ ಹೆಸರನ್ನ ಕೆಡಿಸ್ಕೋಬೇಡ. ಅಲ್ಲಿಗೆ ನಮ್ಮ ಚಾರುನ ಕೊಡ್ತಾ ಇದ್ದೀವಿ. ನಿನ್ನಿಂದ ಆಕೆಗೆ ಯಾವ ಥರದ ಸಮಸ್ಯೆನೂ ಆಗಬಾರ್ದು. ಆ ಥರ ನಡ್ಕೋ, ತಿಳಿತಾ? ಸಾರಿ ಕಣೋ, ನನ್ನಿಂದಾಗಿ ನೀನ್ ಬಯಸ್ಕೊಂಡಿದ್ದಾಯ್ತು. ಅಯ್ಯೋ ಸುಮ್ಮನೆ ಇರು ಚಾರು. ನಮ್ಮಪ್ಪ ದಿನಕ್ಕೊಂದ್ಸಲ ನನ್ನ ಬೈಲಿಲ್ಲ ಅಂದ್ರೆ ಅವ್ರು ನಿದ್ದೆನೇ ಬರಲ್ಲ. ಬೇಕಾದ್ರೆ ನೀನೇ ಹೋಗಿ ನೋಡು. ಈಗ ನೆಮ್ಮದಿಯಾಗಿ ಗೊರಕೆ ಹೊಡಿತಾ ಇರ್ತಾರೆ. ನೀನ್ ಬಾಯ್ಲಿ. ಸ್ಟೇಷನ್ ಅಲ್ಲಿ ಏನಂದ್ರು? ಅವ್ರನ್ನ ನೋಡ್ತೀಯಾ? ಮಾತಾಡ್ಸ್ತೀಯಾ? ಹೀಗಿದ್ದಾರೆ, ಚೆನ್ನಾಗಿದ್ದಾರೆ ತಾನೆ? ಪೊಲೀಸ್ ಅವ್ರಿಗೆ ಟಾರ್ಚರ್ ಮಾಡ್ತಿಲ್ವಾ?
ಟಾರ್ಚರ್ ಕೊಡೋದ? ಆ ಮನುಷ್ಯ ಸ್ಟೇಷನ್ ಅಲ್ಲಿ ಇದ್ರೆ ತಾನೇ ಟಾರ್ಚರ್ ಕೊಡೋದು. ಏನ್ ಹೇಳ್ತಾ ಇದೀಯ ನೀನು? ಹೌದು ಚಾರು, ರಂಜಿತ್ತು ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ರಂಜಿತ್ತು ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಏನು, ತಪ್ಪಿಸ್ಕೊಂಡು ಹೋಗಿದಾರಾ? ಹೌದು, ಆ ಇನ್ಸ್ಪೆಕ್ಟರ್ ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ರು. ತಪ್ಪಿಸ್ಕೊಂಡು ಹೋಗುವಂತ ಪ್ರಾಬ್ಲಮ್ ಬಂದಿದೆ ಅಂದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಈಗಲೇ ಪಪ್ಪನ ಹತ್ರ ಹೇಳಿ ಏನಾದ್ರೂ ಮಾಡೋಣ. ಚಿಕ್ಕಪ್ಪನ ಹತ್ರ ಹೇಳಿದ್ರೆ ಇನ್ನೇನೋ ತೊಂದರೆ ಆಗ್ಬೋದು. ಮೊದಲು ನೀನ್ ಟೆನ್ಷನ್ ಮಾಡ್ಕೊಳ್ಳೋದನ್ನ ನಿಲ್ಸು. ರಂಜಿತ್ತು ತನ್ನ ಕೆಲ್ಸಕ್ಕೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ಈ ರೀತಿ ತಪ್ಪಿಸ್ಕೊಂಡು ಹೋಗಿರ್ಬೋದು. ನಿನಗೆ ಗೊತ್ತಿರೋ ಕಮಿಷನರ್ ಹೆಸರು ಹೇಳ್ತೀಯಾ? ಹೇಳ್ದೆ. ಅವ್ರ ಹೆಸರು ಹೇಳಿದ್ಮೇಲೆ ಅಲ್ಲಿದ್ದ ಇನ್ಸ್ಪೆಕ್ಟ್ರು ನನಗೆ ಗೌರವ ಕೊಟ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರು. ನೀನೇನು ಟೆನ್ಷನ್ ಮಾಡ್ಕೋಬೇಡ ಚಾರು, ನಾಳೆ ಬೆಳಗ್ಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಮಾತಾಡೋಣ. ಆಗ ಎಲ್ಲ ಸಮಸ್ಯೆನೂ ಸಾಲ್ವ್ ಆಗುತ್ತೆ. ನೋಡು, ಹೋಗೋವಾಗ ಅತ್ತೆಯವ್ರನ್ನೂ ಕರ್ಕೊಂಡು ಹೋಗೋಣ. ಕೆಟ್ಟದೇನು ನಡೆಯಲ್ಲ ಚಾರು, ಎಲ್ಲದನ್ನು ನಾನು ನೋಡ್ಕೋತೀನಿ. ಚಾರು, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದು ತಾನು ಮದುವೆ ಆಗ್ಬೇಕಾದ ಹುಡುಗನ್ಗೆ ಈ ರೀತಿ ಆದಾಗ ಅವ್ರು ಹೆದರ್ಕೊಂಡು ಹತಾಶ ಆಗ್ತಿದ್ರು. ಇನ್ನೊಂದ್ ಜೊತೆ ಲೈಫ್ ಹೇಗಪ್ಪ ಲೀಡ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಆ ರೀತಿ ನಿನ್ಗೆ ಯಾವುದು ಯೋಚನೆ ಬಂದಿಲ್ಲ ತಾನೆ? ಏನ್ ಹೇಳ್ತಾ ಇದ್ದೆ ನಿತೀಶ್? ಅಮ್ಮ ಫೋನಲ್ಲಿ ಏನ್ ಹೇಳಿದ್ರು ಗೊತ್ತಾ? ಅವ್ರು ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾರೆ. ಅವ್ರು ಯಾರಿಗೂ ಮೋಸ ಮಾಡಿಲ್ಲ, ಬೇರೆ ಯಾರೋ ಇವ್ರಿಗೆ ಮೋಸ ಮಾಡಿದಾರೆ ಅಂತ ಹೇಳಿದ್ರು. ಅವರಿಂದಾಗಿ ಇವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಇವ್ರದೇನು ತಪ್ಪಿಲ್ಲ. ಮನುಷ್ಯನ ನಂಬೋದು ತಪ್ಪಲ್ಲ ಅಲ್ವಾ? ಓಕೆ ಚಾರು, ನಿನಗೆ ರಂಜಿತ್ ಮೇಲೆ ಅಷ್ಟು ನಂಬಿಕೆ ಇದೆ ಅಂದ್ರೆ ಅಷ್ಟು ಸಾಕು. ಚಾರು, ನಿನಗೆ ಒಳ್ಳೆ ಮನಸ್ಸಿದೆ, ನಿನಗೆ ಒಳ್ಳೇದೇ ಆಗುತ್ತೆ. ಈಗೋಗಿ ಮಲ್ಕೋ ಹೋಗು, ನಾಳೆ ಬೆಳಗ್ಗೆ ಒಳ್ಳೇದೇ ಆಗುತ್ತೆ. ಮಲ್ಕೋ ಹೋಗು. ಅಪ್ಪ, ದೀಪಾ, ಹೋಗು ಹೋಗು, ನೀನು ಹೋಗಮ್ಮ. ಮೊದಲನೇ ದಿನ ಕಾಲೇಜ್ ಹೋಗ್ತಾ ಇದೀಯಾ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋ. ಮಕ್ಳಿಗೆ ಹಚ್ಚದಲ್ಲ ಅದೆಲ್ಲ ನಂಗೆ ಬೇಡ. ನನ್ನ ಕೆಲಸನೇ ನನ್ನ ದೇವ್ರು. ಹೌದು, ಅದೇನೋ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಲ್ಲ, ಏನದು? ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಿದ್ದಾಳೆ, ಚೆನ್ನಾಗಿ ಓದ್ಲಿ ಅಂತ ದೇವ್ರಿಗೆ ಕಾಣಿಕೆ ಕಟ್ಟಿಟ್ಟಿದ್ದೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋದಾಗ ಹುಂಡಿಯಲ್ಲಿ ಹಾಕ್ಬಿಡ್ತೀನಿ. ದೇಶದಲ್ಲಿ ಲಂಚ ಎಲ್ಲಿ ಶುರು ಆಯ್ತು ಅಂತ ಈಗ ನನಗೆ ಗೊತ್ತಾಯ್ತು ಬಿಡು. ರೀ, ಸುಮ್ನೆ ದೇವ್ರ ಬಗ್ಗೆ ಟಿಂಗಲ್ ಮಾಡಿ ಮಾತಾಡಬೇಡಿ. ನೋಡ್ ದೀಪ, ನಿನಗೆ ಓದೋ ಅವಕಾಶ ಹೇಗ್ ಸಿಕ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ನಿಮ್ಮ ಅಪ್ಪ ಓಡಿಸ್ತಾ ಇರೋ ಗಾಡಿನ ಮಾರಿ ನಿನಗೆ ದುಡ್ಡು ಕೊಟ್ಟಿದ್ದಾರೆ. ನಿನ್ನ ಓದೋದಕ್ಕೆ ಕಳಿಸ್ತಾ ಇದ್ದಾರೆ. ಗಾಡಿ ಮಾಲಕರಾಗಿದ್ದವರು ಈಗ
ಇನ್ನೊಬ್ರು ಕೈ ಕೆಳಗೆ ಕೈ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಸ್ಟೀರಿಂಗ್ ಹಿಡಿದು ಗಾಡಿ ಓಡಿಸೋದು ಹೆಂಗೆ? ಅದೆಲ್ಲ ಏನೂ ಇಲ್ಲ ಮಗಳೇ, ಸುಮ್ಮನೆ ನಿಮ್ಮಮ್ಮ ಏನೇನೋ ಹೇಳ್ತಿರ್ತಾಳೆ. ಇಂದ್ರ, ಮಕ್ಕಳ ಮುಂದೆ ನಮ್ಮ ಕಷ್ಟಗಳನ್ನ ಯಾಕೆ ಹೇಳ್ಕೊಂತೀಯ? ಆಮೇಲೆ ಅವ್ರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಓದಿನ ಕಡೆ ಗಮನ ಕೊಡಲ್ಲ ಕಣೆ. ರೀ, ನಾನು ಅದನ್ನೇ ಹೇಳಿದ್ದು, ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಓದು ಅಂತ ಹೇಳಿ. ಸರಿ, ಕಾಲೇಜಿಗೆ ಕಟ್ಟಬೇಕಾಗಿರೋ ಹಣನ ಜೋಪಾನವಾಗಿ ಇಟ್ಕೊಂಡಿದ್ದೀರ ತಾನೇ? ಎತ್ತಿಟ್ಕೊಂಡೆ. ರೀ, ಇತ್ತೀಚೆಗೆ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡದು ಜೋಪಾನವಾಗಿ ಇಟ್ಕೊಂಡಿದ್ದೀರಾ? ಕಾಲೇಜಿಗೆ ಕಟ್ಟಿದ ತಕ್ಷಣನೇ ನನಗೆ ಫೋನ್ ಮಾಡಿ ಹೇಳಿ. ಅಲ್ಲ ಇಂದ್ರ, ನಿನ್ಗೆ ಒಳ್ಳೇದನ್ನ ಯೋಚನೆ ಮಾಡಕ್ಕೆ ಆಗಲ್ವಾ ಅಥವಾ ಮಾಡಬಾರ್ದಾ? ಅಯ್ಯ ಅಮ್ಮ ದೀಪಾ, ನಾನ್ ರೆಡಿ, ನೀನ್ ರೆಡಿ ನಾ ಕಾಲೇಜ್ಗೆ ಹೋಗಕ್ಕೆ? ನಾನು ರೆಡಿ ಆಗಿದ್ದೀನಪ್ಪ. ಅದಕ್ಕಿಂತ ಮುಂಚೆ ತುಳಸಿನೋಗ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಲೇ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅವಳ ಮನೆಗೇನೆ ಹೋಗ್ತೀಯಾ? ಮೊದ್ಲು ಕಾಲೇಜ್ಗೆ ಹೋಗು, ಆಮೇಲೆ ಕಾಲೇಜ್ನಲ್ಲಿ ಸಿಗ್ತಾಳಲ್ಲ ಮಾತಾಡ್ಸುವಂತೆ. ಅಪ್ಪ, ಅಮ್ಮ ನೋಡಪ್ಪ ಹೇಗೆ ಹೇಳ್ತಿದಾರೆ. ದೀಪಾ, ಅಮ್ಮ ಹೇಳೋದ್ರಲ್ಲೂ ನ್ಯಾಯ ಇದೆಯಮ್ಮ. ಅಮ್ಮನ ಕೈಯಲ್ಲಿ ಮಗಳು ಪ್ರಸಾದ ತಗೊಂಡ್ಮೇಲೆ ನೇರವಾಗಿ ಕಾಲೇಜ್ಗೆ ಹೋಗ್ಬೇಕು ಅಂತ ಅವಳು ಬಯಸ್ತಿದ್ದಾಳೆ. ನ್ಯಾಯ ತಾನೆ? ಅವಳ ಆಸೆ ಅಂತ ಆಗ್ಲಿ ಬಿಡು. ಸರಿಯಪ್ಪ. ಅಪ್ಪ ಹೇಳಿದ ಮಾತು ಮಾತ್ರ ವೇದ ವಾಕ್ಯ. ನಾನ್ ಎಷ್ಟು ಬಾಯಿ ಬಡ್ಕೊಂಡ್ರು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಎಲ್ಲ ಹೆಣ್ಮಕ್ಳು ಹೀಗೇನೆ. ಇಂದ್ರ, ಯಾಕೆ ಸುಮ್ನೆ ಒಟ್ಗುಡ್ತಾನೆ ಇರ್ತೀಯ? ನಾಲ್ಗೆಗೆ ಬಾಯಿಗೆ ನೋವು ಬರಲ್ವಾ? ಮಗಳಿಗೆ ಆಶೀರ್ವಾದ ಮಾಡಿ ಮೊದಲನೇ ದಿನ ಕಾಲೇಜಿಗೆ ಕಳ್ಸು. ಅಪ್ಪ, ನೀವ್ ಈ ಕಡೆ ಬನ್ನಿಯಪ್ಪ. ಯಾಕಮ್ಮ? ಆಶೀರ್ವಾದ ತಗೋಬೇಕಪ್ಪ. ಅದೆಲ್ಲ ಯಾಕಮ್ಮ? ನೀನ್ ಬಾಪ್ಪ. ಚೆನ್ನಾಗಿರಮ್ಮ, ಚೆನ್ನಾಗಿರ. ಅಪ್ಪ, ಎತ್ತೋರು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳನ್ನ ಓದಿಸ್ತಾರೆ ಅಂತ ಹೇಳ್ತಾರೆ. ಆತರ ಯೋಚನೆ ಮಾಡೋರೇ ಜಗತ್ತಲ್ಲಿ ಹೆಚ್ಚಾಗಿರೋದು. ಆದ್ರೆ ನೀವು ನಿಮ್ ಶಕ್ತಿ ಮೀರಿ ನನ್ನನ್ನು ಓದಿಸ್ಬೇಕು ಅಂತ ಹೊರಟಿದ್ದೀರಾ. ಇದಕ್ಕೋಸ್ಕರ ನೀವೆಷ್ಟು ತ್ಯಾಗ ಮಾಡಿದ್ದೀರಾ ಅಂತ ನನಗ್ ಗೊತ್ತಪ್ಪ. ನೀವು ನನ್ನ ಅಪ್ಪನಾಗ ಸಿಕ್ಕಿರೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಪ್ಪ.